ಆತ್ಮೀಯರೇ, ನಾನು ಡಾಕ್ಟರ್ ಜಿ ತಿಪ್ಪೇಸ್ವಾಮಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಇಂದು ತುಮಕೂರು ವಿಶ್ವವಿದ್ಯಾಲಯ BA ಸ್ನಾತಕ ಪದವಿ ತರಗತಿಗಳು ನಿಗದಿಪಡಿಸಿರುವ 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಕಡ್ಡಾಯ ಪತ್ರಿಕೆ ಹಣದ ಅರ್ಥಶಾಸ್ತ್ರ ಅಥವಾ ಹಣ ಸಂಬಂಧಿ ಅರ್ಥಶಾಸ್ತ್ರ ಮಾನಿಟರಿ ಎಕನಾಮಿಕ್ಸ್ ಪಠ್ಯಕ್ರಮದ ಒಂದು ಪರಿಭಾವನೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಆ ಪರಿಭಾವನೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಹ ಉಪಯೋಗ ಆಗ್ತದೆ ಅಂದ್ಕೊಂಡಿದ್ದೀನಿ. ಕೇಂದ್ರ ಬ್ಯಾಂಕ್ ಎನ್ನುವ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತೀವಿ. ಈಗ ಬ್ಯಾಂಕ್ ಅಂದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತು, ಬ್ಯಾಂಕ್ ಒಂದು ಹಣಕಾಸಿನ ಸಂಸ್ಥೆ. ಅಥವಾ 1949ರ ಭಾರತದ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಪ್ರಕಾರ ಒಂದು ವ್ಯಾಖ್ಯಾನ ಇದೆ. ಬ್ಯಾಂಕ್ ಅಂತ ಹೇಳ್ಬೇಕಾದ್ರೆ ಅದು ಸಾರ್ವಜನಿಕರಿಂದ ಠೇವಣಿ ರೂಪದಲ್ಲಿ ಹಣ ಸ್ವೀಕರಿಸಬೇಕು, ಚೆಕ್ಗಳ ಮೂಲಕ ವಿತರಿಸಬೇಕು ಮತ್ತು ಅವಶ್ಯಕತೆ ಇರೋ ಸಾಲ ಮತ್ತು ಹೂಡಿಕೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಬ್ಯಾಂಕ್ ಇಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ಸ್ ಮನಿ ಇನ್ ಫಾರ್ಮ್ ಆಫ್ ಡಿಪಾಸಿಟ್ಸ್, withdrawal by checks used for lending or investment. This is a general definition about a bank. ನಾವು ಕೇಂದ್ರ ಬ್ಯಾಂಕಿನ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಹಲವಾರು ವಿಧದ ಬ್ಯಾಂಕ್ ಇದಾವೆ. ವಾಣಿಜ್ಯ ಬ್ಯಾಂಕ್, ಅದರಲ್ಲಿ ಶೆಡ್ಯೂಲ್, ನಾನ್ ಶೆಡ್ಯೂಲ್ಡ್, ಖಾಸಗಿ ಬ್ಯಾಂಕ್ ಇದಾವೆ, ಕೃಷಿ ಬ್ಯಾಂಕ್ ಇದಾವೆ, ಕೈಗಾರಿಕಾ ಬ್ಯಾಂಕ್ ಇದಾವೆ, ಸಹಕಾರಿ ಬ್ಯಾಂಕ್ ಇದಾವೆ, ಉಳಿತಾಯ ಬ್ಯಾಂಕ್ ಇದಾವೆ, ಹೂಡಿಕೆ ಬ್ಯಾಂಕ್ ಇದಾವೆ, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿದ್ದಾವೆ, ಮಿಶ್ರ ಬ್ಯಾಂಕ್ಗಳಿದ್ದಾವೆ, ವಿನಿಮಯ ಬ್ಯಾಂಕ್ಗಳು ಅಥವಾ ವಿದೇಶಿ ಬ್ಯಾಂಕ್ಗಳು ಇದಾವೆ, ಕೇಂದ್ರ ಬ್ಯಾಂಕು ಇದೆ. ನಾವಿವತ್ತು ಕೇಂದ್ರ ಬ್ಯಾಂಕಿನ ಬಗ್ಗೆ ಮಾತ್ರ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೆ. ಈ ಕೇಂದ್ರ ಬ್ಯಾಂಕ್ ಅಂದ್ರೇನು? ಇದಕ್ಕೆ ಒಂದು ಹಲವಾರು ಅರ್ಥಶಾಸ್ತ್ರಜ್ಞರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಮೊದಲು ವಿಲ್ ರೋಜರ್ಸ್ ಎನ್ನುವ ಒಬ್ಬ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಮಾನವನ 3 ಅನ್ವೇಷಣೆಗಳನ್ನು ಗಮನಿಸಿದಾಗ ಬಹಳ ಪ್ರಮುಖವಾಗಿ ಬೆಂಕಿ ಮೊದಲನೇದು, 2ನೇದು ಚಕ್ರ, 3ನೇದು ಕೇಂದ್ರ ಬ್ಯಾಂಕ್ ಅಂತಾರೆ. ಅಂದ್ರೆ ಬ್ಯಾಂಕಿನ ಪ್ರಾಮುಖ್ಯತೆ ಬಗ್ಗೆ ಅವರ ವ್ಯಾಖ್ಯಾನ ನಮಗೆ ತಿಳಿದು ಬರ್ತದೆ. ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಹಾರ್ಟ್ರೆ ಅನ್ನೋರು ಹೇಳ್ತಾರೆ, ಕೇಂದ್ರ ಬ್ಯಾಂಕು ಅಂತ ಹೇಳ್ಬೇಕಾದ್ರೆ ಅದು ಅಂತಿಮ ಋಣದಾತನಾಗಿ ಕೆಲಸ ಮಾಡಬೇಕು ಅಂತ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಮತ್ತೊಬ್ಬ ಆಧುನಿಕ ಅರ್ಥಶಾಸ್ತ್ರಜ್ಞರಾದ PA ಸ್ಯಾಮ್ಯುಯಲ್ಸನ್ ರವರು ಹೇಳ್ತಾರೆ, ಕೇಂದ್ರ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು, ಅದು ಹಣದ ತಳಪಾಯವನ್ನ ನಿರ್ಮಾಣ ಮಾಡ್ತದೆ ಮತ್ತು ನಿಯಂತ್ರಣದಲ್ಲಿರ್ತದೆ. ಬಹಳ ಪ್ರಮುಖವಾಗಿ ಜನಸಮುದಾಯದ ಹಣದ ಪೂರೈಕೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಕರ್ತವ್ಯ. ಇದರವರ ವ್ಯಾಖ್ಯಾನ. ಶಾ ಎನ್ನುವ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ, ಕೇಂದ್ರ ಬ್ಯಾಂಕು ಅಂತ ಹೇಳ್ಬೇಕಾದ್ರೆ ಅದು ಪತ್ತು ಅಥವಾ ಸಾಲ ನಿಯಂತ್ರಣವನ್ನು ಮಾಡುವ ಬ್ಯಾಂಕ್ ಆಗಿರಬೇಕು ಅಂತ. ಇವೆಲ್ಲ ಏನು ಕೇಂದ್ರ ಬ್ಯಾಂಕಿನ ಬಗ್ಗೆ ಇರುವ ವ್ಯಾಖ್ಯಾನಗಳು. ನಾವೀಗ ಕೇಂದ್ರ ಬ್ಯಾಂಕಿನ ಇತಿಹಾಸಕ್ಕೆ ಬರೋಣ. ಈಗ ಭಾರತದಲ್ಲಿ ಕೇಂದ್ರ ಬ್ಯಾಂಕಿನ ಇತಿಹಾಸಕ್ಕೆ ಹೋದ್ರೆ ಅದು ಬಹಳ ದೊಡ್ಡದಿದೆ, ಆಮೇಲೆ ಚರ್ಚೆ ಮಾಡೋಣ. ಮೊದಲು ಈಗ ಆಧುನಿಕವಾಗಿ ಬೆಳಕಿಗೆ ಬಂದಿರತಕ್ಕಂಥ ಬ್ಯಾಂಕ್ಗಳ ಬಗ್ಗೆ ಚರ್ಚೆ ಮಾಡಿದ್ರೆ 1656ರಲ್ಲಿ ಸ್ವೀಡನ್ ದೇಶದಲ್ಲಿ ರಿಕ್ಸ್ ಬ್ಯಾಂಕ್ ಅಂತೇಳಿ ಮೊದಲು ಕೇಂದ್ರ ಬ್ಯಾಂಕ್ ಪ್ರಾರಂಭ ಆಗ್ತದೆ. ಆದರೆ 1694ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಪ್ರಾರಂಭ ಆದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅತ್ಯಂತ ಯೋಜಿತ ಕೇಂದ್ರ ಬ್ಯಾಂಕ್ ಅಂತೇಳಿ ಇವತ್ತಿಗೂ ಪ್ರಚಾರದಲ್ಲಿದೆ ಮತ್ತು ಅತ್ಯಂತ ಹಳೆಯ ಬ್ಯಾಂಕ್ ಅಂತ ಪ್ರಚಾರದಲ್ಲಿದೆ. ಇನ್ನು ಭಾರತ ದೇಶದ ಕೇಂದ್ರ ಬ್ಯಾಂಕಿನ ಇತಿಹಾಸದ ಬಗ್ಗೆ ಮಾತಾಡೋಣ ಅಂತೇಳಿ, ಭಾರತ ದೇಶದಲ್ಲಿ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳಲ್ಲಿ ಅಥವಾ ಮನುಸ್ಮೃತಿ ಅಥವಾ 12ನೇ ಶತಮಾನದ ಶಿವಶರಣರ ವಚನಗಳಲ್ಲೂ ಅಥವಾ ಅವರ ಕಾಲದಲ್ಲೂ ಬ್ಯಾಂಕ್ಗಳು ಇದ್ದಿದ್ದು, ಕೇಂದ್ರ ಬ್ಯಾಂಕ್ ಇದ್ದಿದ್ದನ್ನು ನಾವು ಗಮನಿಸ್ತೇವೆ. ಇನ್ನು ನಮ್ಮ ದೇಶದ ಇತಿಹಾಸ ಗಮನಿಸಿದ್ರೆ ಅಥವಾ ಭಾರತ ದೇಶದ ಕೇಂದ್ರ ಬ್ಯಾಂಕಿನ ಇತಿಹಾಸ ಗಮನಿಸಿದ್ರೆ 1919ರಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲನೇ ಮಹಾಯುದ್ಧ ಅಂತ್ಯ ಆಗಿರ್ತದೆ. ಆಗ ಎಲ್ಲ ದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಏನು ಪುನರ್ ಆರಂಭಗೊಂಡಿರ್ತವೆ ಅಥವಾ ಗರಿಗೆದರಿರ್ತವೆ. ಹಾಗೆ ಭಾರತ ದೇಶದಲ್ಲೂ ನಡೀತಾ ಇರ್ತದೆ. ಅಂತಹ ಸಮಯದಲ್ಲಿ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಒಂದು ಕೇಂದ್ರ ಬ್ಯಾಂಕಿನ ಅವಶ್ಯಕತೆ ಇದೆ ಅಂತೇಳಿ ಮನಗಂಡು ಇದು ಯಂಗ್ ಕಮಿಟಿಯನ್ನ ನೇಮಕ ಮಾಡ್ತಾರೆ 1920ರಲ್ಲಿ. 1920ರಲ್ಲಿ ಇಲ್ಟನ್ ಯಂಗ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಅದನ್ನ ರಾಯಲ್ ಕಮಿಷನ್ ಅಂತ ಕರಿತೇವೆ. ಈ ಸಮಿತಿ ಒಂದು ವರದಿಯನ್ನು ಕೊಡಬೇಕು, ಅದರ ಆಧಾರದ ಮೇಲೆ ಕೇಂದ್ರ ಬ್ಯಾಂಕ್ ಸ್ಥಾಪನೆ ಮಾಡಬೇಕು. ಅವರು 1926ರಲ್ಲಿ ಒಂದು ವರದಿಯನ್ನ ಸಲ್ಲಿಸ್ತಾರೆ. 1934ರ ರಿಸರ್ವ್ ಬ್ಯಾಂಕ್ ಆಕ್ಟ್ ಪ್ರಕಾರ 1935 ಏಪ್ರಿಲ್ 1ರಂದು 5 ಕೋಟಿ ಬಂಡವಾಳದೊಂದಿಗೆ ಖಾಸಗಿ ಬ್ಯಾಂಕ್ ಆಗಿ ಕೋಲ್ಕತ್ತಾದಲ್ಲಿ ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡಿ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಭಾರತದ ರಿಸರ್ವ್ ಬ್ಯಾಂಕ್ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ RBI ಅಂತ ಕರಿತೀವಿ. ಇದು ಕೇಂದ್ರ ಬ್ಯಾಂಕ್ ಆಗಿ ಪ್ರಾರಂಭ ಆಗ್ತದೆ. 1935 ಏಪ್ರಿಲ್ 1, 5 ಕೋಟಿ ಬಂಡವಾಳ, ಖಾಸಗಿ ಬ್ಯಾಂಕ್ ಅಂದ್ರೆ ಖಾಸಗಿ ಷೇರುದಾರರು ಅಥವಾ ಹೂಟೆದಾರರು ಷೇರುಗಳಲ್ಲಿ ಹೂಟೆಯನ್ನು ಮಾಡಿರ್ತಾರೆ, ಬಂಡವಾಳ ಹೂಡಿರ್ತಾರೆ. ಹಾಗಾಗಿ ಖಾಸಗಿ ಬ್ಯಾಂಕ್. 1937ರ ಹೊತ್ತಿಗೆ ಕೋಲ್ಕತ್ತಾದ ಕೇಂದ್ರ ಕಚೇರಿ ಬಾಂಬೆ ಅಥವಾ ಮುಂಬೈಗೆ ಶಿಫ್ಟ್ ಆಗ್ತದೆ. ಸದ್ಯಕ್ಕೂ ನಾವು ಬಾಂಬೆ ಅಥವಾ ಮುಂಬೈಲಿ ಅದರ ಕೇಂದ್ರ ಕಚೇರಿಯನ್ನು ಕಾಣ್ತೇವೆ. ಇನ್ನು 1947ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂತು, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ.
ಮತ್ತು ಸಂತೋಷದ ವಿಚಾರವೂ ಹೌದು. 1937 ಮತ್ತು 47 ಮಧ್ಯೆ 10 ವರ್ಷಗಳ ಕಾಲ ಭಾರತದ ಕೇಂದ್ರ ಬ್ಯಾಂಕ್ ಆದ ಭಾರತೀಯ ರಿಸರ್ವ್ ಬ್ಯಾಂಕ್ ಮಯನ್ಮಾರ್ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ. 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು 48ರವರೆಗೂ ಪಾಕಿಸ್ತಾನದ ಕೇಂದ್ರ ಬ್ಯಾಂಕ್ ಆಗಿಯೂ ಕೆಲಸ ಮಾಡ್ತದೆ ನಮ್ಮ RBI. ಇನ್ನು 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದ ಆರ್ಥಿಕ ಚಿಂತಕರು, ಬ್ಯಾಂಕಿಂಗ್ ತಜ್ಞರು ಈ ದೇಶದ ಹಣಕಾಸಿನ ವ್ಯವಸ್ಥೆಯನ್ನ ಸುಭದ್ರವಾಗಿಡಬೇಕು, ಬಹಳ ಪ್ರಮುಖವಾಗಿ ಹಣಕಾಸಿನ ನೀತಿಗಳನ್ನು ರೂಪಿಸಬೇಕು, ಆ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು, ದೇಶದಲ್ಲಿರ್ತಕ್ಕಂಥ ಹಣದ ಚಲಾವಣೆ ನಿಯಂತ್ರಣ ಮಾಡಬೇಕು, ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡಬೇಕಂತ ಆಲೋಚನೆ ಮಾಡಿ 1949 ಜನವರಿ 1ರಂದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ರಾಷ್ಟ್ರೀಕರಣ ಮಾಡ್ತಾರೆ. ಈ ದೇಶದಲ್ಲಿ ಪ್ರಪ್ರಥಮ ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು. 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ. ಆ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಬಹಳ ಗಟ್ಟಿಯಾಗಿ ಈ ದೇಶದ ಅರ್ಥವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರ ಪ್ರಸ್ತುತ ಗವರ್ನರ್ ಯಾರು ಅಂತ ಹೇಳಿದ್ರೆ ಶ್ರೀ ಶಕ್ತಿಕಾಂತ್ ದಾಸ್ ಅಥವಾ SK ದಾಸ್ ಅಂತ ಕರಿತೀವಿ. ಇವರು 25ನೇ ಗವರ್ನರ್ ಆಗಿ ಈ ದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕಿನ ಇತಿಹಾಸವನ್ನ ಒಂದು ಸರ್ಕಲ್ ಅಲ್ಲಿ ನೋಡೋಣ. ಏಪ್ರಿಲ್ 1, 1935 5 ಕೋಟಿ ಬಂಡವಾಳದೊಂದಿಗೆ ಖಾಸಗಿ ಬ್ಯಾಂಕ್ ಆಗಿ ಕೇಂದ್ರ ಬ್ಯಾಂಕ್ ಆಗಿ ಪ್ರಾರಂಭ ಆಯಿತು. ಜನವರಿ 1, 1949 ರಾಷ್ಟ್ರೀಕರಣ ಆಯ್ತು. ಇದ್ರ ಕೇಂದ್ರ ಕಚೇರಿ ಬಾಂಬೆಲಿದೆ. ಈಗಿನ ಗವರ್ನರ್ SK ದಾಸ್, ಶಕ್ತಿಕಾಂತ್ ದಾಸ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು 25ನೇ ಗವರ್ನರ್. ಅಂದ್ರೆ ಈ 4 ಅಂಶಗಳು ನಮ್ಗೆ ತಿಳಿತು. ಇನ್ನು ಗವರ್ನರ್ಗಳ ಇತಿಹಾಸಕ್ಕೆ ಬಂದ್ರೆ 1935 ಏಪ್ರಿಲ್ 1 ಇದು ಒಂದು ಕೇಂದ್ರ ಬ್ಯಾಂಕ್ ಪ್ರಾರಂಭ ಆದಾಗ ಇದರ ಮೊದಲ ಗವರ್ನರ್ ಸರ್ ಅಸ್ಬರ್ನೆ ಸ್ಮಿತ್ ಅಂತ, OSBORNESMITH. ಎರಡನೇ ಗವರ್ನರ್ ಸರ್ ಜೇಮ್ಸ್ ಬ್ರೈಟ್ ಟೈಲರ್, JB ಟೈಲರ್ ಅಂತೀವಿ. ಮೂರನೇ ಗವರ್ನರ್ ಸರ್ CD ದೇಶ್ಮುಖ್. ಇಲ್ಲಿ ಒಂದು ವಿಶೇಷತೆ ಇದೆ. ಇವರು 3 ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನ ಪಾಸ್ ಮಾಡಿ ಅಧಿಕಾರಿಗಳಾಗಿದ್ದರು. ಈ ಮೊದಲ 2 ಅಧಿಕಾರಿಗಳು ಬ್ರಿಟಿಷರು, ಇವರು ಭಾರತೀಯರು. ನಮ್ಗೆ ಇಲ್ಲಿ ಪ್ರಶ್ನೆ ಈಗ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಮೊದಲ ಗವರ್ನರ್ ಅಂತ ಹೇಳಿದ್ರೆ ಸರ್ ಅಸ್ಬರ್ನೆ ಸ್ಮಿತ್, ಬ್ರಿಟಿಷರು. ಮೊದಲ ಭಾರತೀಯರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದು ಅಂತ ಹೇಳಿದ್ರೆ ಸರ್ CD ದೇಶ್ಮುಖ್, ಚಿಂತಾಮಣ್ ದ್ವಾರಕನಾಥ್ ದೇಶ್ಮುಖ್. ಇವರು ಪ್ರಪ್ರಥಮ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅತಿ ಹೆಚ್ಚು ಕಾಲ ಇದುವರೆಗೆ 2020ರವರೆಗೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದು ಯಾರು ಅಂತ ಹೇಳಿದ್ರೆ ಬೆನಗಾಲ್ ರಾಮರಾವ್. 1949ರಿಂದ 57ರವರೆಗೆ ಸುದೀರ್ಘ ಕಾಲ ಇವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದಾರೆ. ಅಥವಾ ಇನ್ನೊಂದು ಪ್ರಶ್ನೆ ಕೇಳಬಹುದು, ಅತಿ ಕಡಿಮೆ ಅವಧಿಯ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದವರು A ಸ್ಮಿತ್ ಅಂತೀವಿ, ಅಮಿತಾಬ್ ಸ್ಮಿತ್. 1985 ಜನವರಿ 15ರಿಂದ 1985 ಫೆಬ್ರವರಿ 4ನೇ ತಾರೀಕುವರೆಗೂ ಕೇವಲ 20 ದಿವಸ ಮಾತ್ರ ಕರ್ತವ್ಯ ನಿರ್ವಹಿಸ್ತಾರೆ. ಇದನ್ನ ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಗವರ್ನರ್ ಆಗಿ ನೇಮಕ ಆಗ್ತಕ್ಕಂಥ ರಿಸರ್ವ್ ಬ್ಯಾಂಕಿಗೆ ಅವರು ಆರ್ಥಿಕ ತಜ್ಞರಾಗಿರ್ತಾರೆ, ಅರ್ಥಶಾಸ್ತ್ರಜ್ಞರಾಗಿರ್ತಾರೆ, ಅಥವಾ ಬ್ಯಾಂಕೋದ್ಯಮ ಕ್ಷೇತ್ರದಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಆದರೆ ಸರ್ಕಾರಗಳು ಬದಲಾದಂತೆ ಕೇಂದ್ರ ಸರ್ಕಾರ ಬಹಳ ಪ್ರಮುಖವಾಗಿ ಪ್ರಧಾನಮಂತ್ರಿಗಳ ಇವರನ್ನು ನೇಮಕ ಮಾಡೋದ್ರಿಂದ ಪ್ರಧಾನಮಂತ್ರಿಗಳ ವಿವೇಚನಾಧಿಕಾರಕ್ಕೆ ಒಳಪಟ್ಟಿರ್ತದೆ. ಅಂದ್ರೆ ಕೇಂದ್ರ ಸರ್ಕಾರದ ವಿವೇಚನಾಧಿಕಾರಕ್ಕೆ ಒಳಪಟ್ಟಿರ್ತದೆ. ಅವರು ಯಾರನ್ನಾದ್ರೂ ಸಹ ನೇಮಕ ಮಾಡಬಹುದು. ಈಗ ಉದಾಹರಣೆಗೆ ಶಕ್ತಿಕಾಂತ್ ದಾಸ್ ಅವರು IAS ಅಧಿಕಾರಿ. ಅವರ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಹಿಸ್ಟ್ರಿ. ಯಾವುದರಲ್ಲಿ ಅವರು ಪದವಿಯನ್ನು ಪಡೆಯುವಾಗ. ಆದರೆ ಅವರು ಬ್ಯಾಂಕಿಂಗ್ ಮತ್ತು ಅರ್ಥಶಾಸ್ತ್ರದಲ್ಲಿ ಕೆಲವು ಡಿಪ್ಲೊಮಾ ಕೋರ್ಸಸ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಬ್ಯಾಂಕಿಂಗ್ ತಜ್ಞರನ್ನೇ ನೇಮಕ ಮಾಡಬೇಕು ಅಂತ ಹೇಳಿಲ್ಲ. ಬ್ಯಾಂಕಿಂಗ್ ತಜ್ಞರನ್ನು ನೇಮಕ ಮಾಡಿದ್ರೆ ಇದರ ಒಳ ಹೊರಹರಿವುಗಳು ಚೆನ್ನಾಗಿ ಗೊತ್ತಿರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ರಿಸರ್ವ್ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಗಮನಿಸೋಣ. ಅಂದ್ರೆ ಗವರ್ನಿಂಗ್ ಕಮಿಟಿ 21 ಜನ ಇರ್ತಾರೆ. ಒಬ್ಬ ಗವರ್ನರ್ ಇರ್ತಾರೆ. ಅವ್ರನ್ನ ಈಗಿರ್ತಕ್ಕಂಥವ್ರು ಶಕ್ತಿಕಾಂತ್ ದಾಸ್. 4 ಜನ ಡೆಪ್ಟಿ ಗವರ್ನರ್ಸ್ ಇರ್ತಾರೆ. ಒಬ್ರು MK ಜೈನ್ ಇದ್ದಾರೆ, ಮತ್ತೊಬ್ರು ವಿರಲ್ ಆಚಾರ್ಯ ಇದ್ದಾರೆ, BP ಕನಗ ಮತ್ತು NS ವಿಶ್ವನಾಥನ್ ಅಂತ. ವಿರಲ್ ಆಚಾರ್ಯರು ರಾಜೀನಾಮೆ ಕೊಟ್ಟರೆ ಈಗ 3 ಮಾತ್ರ ಕರ್ತವ್ಯ ನಿರ್ವಹಿಸ್ತಾರೆ. ಇಂದು ಕೇಂದ್ರ ಹಣಕಾಸು ಸಚಿವಾಲಯದ 2 ಪ್ರತಿನಿಧಿಗಳು, ಒಬ್ಬ ಫೈನಾನ್ಸ್ ಸೆಕ್ರೆಟರಿ ಇದ್ದಾರೆ, ಅವ್ರು ಇರ್ತಕ್ಕಂಥವ್ರು ರಾಜೀವ್ ಕುಮಾರ್. ಇನ್ನೊಬ್ರು ಎಕನಾಮಿಕ್ ಅಫೈರ್ಸ್ ಸೆಕ್ರೆಟರಿ, ಅವರು ಆತನು ಚಕ್ರವರ್ತಿ ಅಂತೇಳಿ ಕರ್ತವ್ಯ ನಿರ್ವಹಿಸ್ತಾರೆ ಸದ್ಯಕ್ಕೆ. ಇನ್ನು ಕೇಂದ್ರ ಸರ್ಕಾರ ನೇಮಿಸಿದ 10 ಜನ ಸದಸ್ಯರು, ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾನ ನೇಮಕ ಮಾಡ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂತ, ಉದಾಹರಣೆಗೆ ಆರ್ಥಿಕ ವ್ಯವಸ್ಥೆಯಲ್ಲಿ, ಬ್ಯಾಂಕೋದ್ಯಮದಲ್ಲಿ, ಅಥವಾ ಉದ್ಯಮದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಪಾಂಡಿತ್ಯವನ್ನು ಪಡೆದವ್ರನ್ನ ಇಲ್ಲಿ ನೇಮಕ ಮಾಡ್ತಾರೆ 10 ಜನ ಸದಸ್ಯರನ್ನ. ಇನ್ನು 4 ಜನ ಸ್ಥಳೀಯ ನಿರ್ದೇಶಕರನ್ನ ನೇಮಕ ಮಾಡ್ತಾರೆ, ಲೋಕಲ್ ಡೈರೆಕ್ಟರ್ಸ್ ಅಂತ ಕರಿತೇವೆ. ಇವರನ್ನ ಮೆಟ್ರೋಪಾಲಿಟನ್ ಸಿಟಿ, ಉದಾಹರಣೆಗೆ ಚೆನ್ನೈ, ಮುಂಬೈ, ದೆಹಲಿ ಮತ್ತು ಕೋಲ್ಕತ್ತಾದಲ್ಲಿ
ಕೋಲ್ಕತ್ತಾದಿಂದ ಆಯ್ಕೆ ಮಾಡ್ತಾರೆ. ಅವರು ಇತರೆ ಬ್ಯಾಂಕ್ಗಳ ಮಹಾನಿರ್ದೇಶಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ವಾಡಿಕೆಗಿದೆ. ಹೀಗೆ 21 ಜನರ ಈ ತಂಡ ಇಡೀ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗ್ತದೆ. ಈಗ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಮುಖ ಅಂಗಸಂಸ್ಥೆಗಳನ್ನು ಗಮನಿಸೋಣ. ಒಂದು DICGC, ಮತ್ತೊಂದು BRP-NMPL ಅಂತ. ಈ DICGC ಅಂತ ಹೇಳಿದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ. ಇದು ಕೇಂದ್ರ ಕಚೇರಿ ಬಾಂಬೆಲಿದೆ. 1978 ಜುಲೈ 1ರಂದು ಇದನ್ನು ಪ್ರಾರಂಭ ಮಾಡ್ತಾರೆ. ಸಾಮಾನ್ಯವಾಗಿ ರಿಸರ್ವ್ ಬ್ಯಾಂಕಿನ ಡೆಪ್ಟಿ ಗವರ್ನರ್ ಇದ್ರ ಚೇರ್ಮನ್ ಆಗಿರ್ತಾರೆ. ಈಗ ಸದ್ಯಕ್ಕೆ BP ಕನೋಗ್ ಅವರು ಕರ್ತವ್ಯ ನಿರ್ವಹಿಸ್ತದೆ. ಇದರ ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ಈಗ ಹಲವಾರು ವಿಧದ ಬ್ಯಾಂಕ್ಗಳು ಇದಾವೆ ಅಂತ ಹೇಳಿದ್ವಿ. ವಾಣಿಜ್ಯ ಬ್ಯಾಂಕ್, ಅದರಲ್ಲಿ ಶೆಡ್ಯೂಲ್ಡ್, ನಾನ್ ಶೆಡ್ಯೂಲ್ಡ್, ಪ್ರೈವೇಟ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ರೀಜನಲ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಬ್ಯಾಂಕ್ಸ್, ಸೇವಿಂಗ್ಸ್ ಬ್ಯಾಂಕ್ಸ್, ಈಗೆಲ್ಲ ಇರ್ತಾವಲ್ಲ. ಈ ಬ್ಯಾಂಕ್ಗಳಲ್ಲಿ ನಾವು ಡೆಪಾಸಿಟ್ ಮಾಡಿರ್ತೀವಿ. ಒಂದ್ ವೇಳೆ ಅವೇನಾದ್ರು ದಿವಾಳಿ ಆದ್ರೆ ರಿಸರ್ವ್ ಬ್ಯಾಂಕ್ ತಾನು ನೀವಿಟ್ಟಿರ್ತಕ್ಕಂಥ ಹಣಕ್ಕೆ ನಾನು ಗ್ಯಾರಂಟಿ ಅಂತ, ಅಂದ್ರೆ ಈಗ 10,000 ಇಟ್ಟರೆ 10,000 ಕೊಡ್ತಾರೆ. 10 ಲಕ್ಷ ಇಟ್ಟರೆ ಕನಿಷ್ಠ 1 ಲಕ್ಷ ಆದ್ರೂ ಕೊಡ್ತಾರೆ. ಗರಿಷ್ಠ ಮಿತಿ 1 ಲಕ್ಷ ಇವರು. ನೀವು ನಾವು 10 ಬ್ಯಾಂಕ್ ಅಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದ್ರೆ 10 ಬ್ಯಾಂಕ್ ದಿವಾಳಿ ಆದ್ರೆ 1 ಲಕ್ಷ ಬರ್ತದೆ. ಆದ್ರೆ ಆ ಸ್ಥಿತಿ ಭಾರತದಲ್ಲಿ ಇನ್ನೂ ನಿರ್ಮಾಣ ಆಗಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ಬಗ್ಗೆ ಅಥವಾ ಮೇಲೆ ಬಹಳ ತೀವ್ರವಾದ ನಿಗಾ ಇಟ್ಟಿರ್ತದೆ. ಇನ್ನು ಎರಡನೇದು BRP-NMPL, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಅಂತ. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. 1995 ಫೆಬ್ರವರಿ 3ರಂದು ಪ್ರಾರಂಭ ಮಾಡ್ತಾರೆ. ಆಸ್ ಯೂಶುವಲ್ ಡೆಪ್ಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರ ಚೇರ್ಮನ್ ಆಗಿರ್ತಾರೆ. ಸದ್ಯಕ್ಕೆ ಅವರು BP ಕನೋಗ್ ಅವರೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನೋಟು ಮುದ್ರಣ ಮಾಡುವ ಬಗ್ಗೆ ಇಲ್ಲಿ ಇದ್ರ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತದೆ. ಈಗ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಮುಖ ಕಾರ್ಯಗಳನ್ನು ಗಮನಿಸೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಒಂದು ಅಫೆಕ್ಸ್ ಬಾಡಿ ಅಥವಾ ಸುಪ್ರೀಂ ಬಾಡಿ ಅಂತ ಕರಿತೀವಿ, ಅಥವಾ ಸಾವರಾನಿಟಿ ಅಂತೀವಿ, ಪರಮಾಧಿಕಾರ ಹೊಂದಿರತಕ್ಕಂಥ ಬಾಡಿ ಅಂತ, ಅಥವಾ ಅದನ್ನು ಆಟೋನಮಸ್ ಅಂತಾನೂ ಕರಿತೇವೆ, ಸ್ವಾಯತ್ತ ಸಂಸ್ಥೆ. ಈಗ ಕೇಂದ್ರ ಸರ್ಕಾರ ಇದನ್ನ ಸ್ಥಾಪನೆ ಮಾಡಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು, ಅಥವಾ ಕೇಂದ್ರ ಸರ್ಕಾರ ಇದರ ಆಡಳಿತ ಮಂಡಳಿ ಎಲ್ಲ ಸದಸ್ಯರನ್ನ ನೇಮಕ ಮಾಡಿದ್ರು ಸಹ ಹಣಕಾಸಿನ ವಿಚಾರದಲ್ಲಿ ಅಥವಾ ಹಣಕಾಸು ನೀತಿಯನ್ನು ರೂಪಿಸುವಲ್ಲಿ ಅಥವಾ ಹಣದ ಪ್ರವಾಹ ಮತ್ತು ಚಲಾವಣೆಯ ವೇಗವನ್ನು ನಿಯಂತ್ರಿಸುವಲ್ಲಿ ಅಥವಾ ಬ್ಯಾಂಕ್ಗಳನ್ನು ನಿಯಂತ್ರಿಸುವಲ್ಲಿ ಇದು ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ಬ್ಯಾಂಕ್. ಇದ್ರ ಕರ್ತವ್ಯಗಳನ್ನು ನಾನು ಒಂದು ಈಕ್ವೇಶನ್ ಅಲ್ಲಿ ಬರೆದಿದ್ದೀನಿ, ಒಂದು ಸಮೀಕರಣ. BQ + e⁻⁶ + AD ಅಂತ. AD ಅಂತ ಹೇಳಿದ್ರೆ ಅಡಿಷನಲ್ ವರ್ಕ್ಸ್ ಆರ್ ಡೆವಲಪ್ಮೆಂಟ್ ವರ್ಕ್ಸ್. 3 B ಇದಾವೆ, RC. ಈಗ ಮೊದಲನೇ B ಬಗ್ಗೆ ನೋಡೋಣ. ಬ್ಯಾಂಕ್ ಆಫ್ ನೋಟ್ ಇಶ್ಯೂ, ನೋಟು ಮುದ್ರಣ ಮತ್ತು ಚಲಾವಣೆ. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ, ಚಲಾಯಿಸುವ ಏಕೈಕ ಪರಮಾಧಿಕಾರ ಇರತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾತ್ರ. ಅದು ಸದ್ಯ ಚಾಲ್ತಿಯಲ್ಲಿರುವ 2 ರಿಂದ 2,000 ರೂಪಾಯಿ ಒಳಗಿನ ಎಲ್ಲಾ ನೋಟುಗಳು, 2, 5, 10, 20, 50, 100, 200, 500 ಮತ್ತು 2,000 ಈ ಎಲ್ಲಾ ನೋಟುಗಳನ್ನು ಮುದ್ರಿಸ್ತದೆ, ಚಲಾಯಿಸ್ತದೆ. ಮತ್ತು ಪ್ರತಿ ನೋಟಿನ ಮೇಲೆ ಆಯಾ ಕಾಲದ ಗವರ್ನರ್ ಸಹಿ ಮಾಡಿ ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ ಅಂತೇಳಿ ಪ್ರಾಮಿಸ್ ಮಾಡಿರ್ತಾರೆ. ಇದೊಂದು ಟೆಂಡರ್ ನೋಟ್ ಅಂತ. ಇದೊಂದು ಟೆಂಡರ್ಡ್ ನೋಟ್, ಇದು ಫೇಕ್ ನೋಟ್ ಅಲ್ಲ ಅಂತ. ಮತ್ತು ಈ ನೋಟುಗಳನ್ನು ಮುದ್ರಣ ಮಾಡುವಾಗ ನಾವು ಕನಿಷ್ಠ ನಿಧಿ ಪದ್ಧತಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದ್ದೇವೆ. ಅಂದ್ರೆ ಕನಿಷ್ಠ 200 ಕೋಟಿಯಷ್ಟು ನಿಧಿಯನ್ನ ಕಾಯ್ದಿಟ್ಟುಕೊಂಡು ಗರಿಷ್ಠ ಪ್ರಮಾಣದ ನೋಟುಗಳನ್ನು ಮುದ್ರಣ ಮಾಡ್ತಾರೆ. 115 ಕೋಟಿಯಷ್ಟು ಚಿನ್ನ ಮತ್ತು 85 ಕೋಟಿಯಷ್ಟು ವಿದೇಶ ವಿನಿಮಯ ಇಟ್ಕೊಂಡು ಹಣವನ್ನು ಮುದ್ರಣ ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಹಣ ಅನ್ನುವುದು ಕೊಳ್ಳುವ ಶಕ್ತಿ ಇರಬೇಕು, ಅದು ಸ್ಥಿತಿಸ್ಥಾಪಕತೆಯನ್ನು ಹೊಂದಿರಬೇಕು, ಅದು ಏಕರೂಪತೆಯನ್ನು ಹೊಂದಿರಬೇಕು. ಈ ಎಲ್ಲ ಕಾರಣಗಳಿಂದ ಏನ್ ಮಾಡ್ತೇವೆ, ನಾವು ಹಣವನ್ನು ಮುದ್ರಿಸುವಾಗ ಉತ್ತಮ ಹಣ ಹೊಂದಿರಬಹುದಾದ ಎಲ್ಲ ಲಕ್ಷಣ ಇರಬೇಕು ಅಂತೇಳಿ ಕನಿಷ್ಠ ನಿಧಿ ಪದ್ಧತಿಯನ್ನ ನಾವು ಜಾರಿ ಮಾಡ್ಕೊಂಡಿರ್ತೇವೆ. ಇನ್ನು ಎಲ್ಲಿ ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ನಾಸಿಕ್, ಮಧ್ಯಪ್ರದೇಶದ ದೇವೋಸ್, ಪಶ್ಚಿಮ ಬಂಗಾಳದ ಸಾಲ್ಬೋನಿ, ಕರ್ನಾಟಕದ ಮೈಸೂರು ರಾಜ್ಯಗಳ ಜೊತೆಗೆ ಆ ನೋಟುಗಳನ್ನು ಮುದ್ರಿಸುವ ಕೇಂದ್ರಗಳನ್ನು ಗುರುತಿಸಿದ್ದೆ ನಾನು, ತಮಗೆ ಜ್ಞಾಪಕ ಇರಲಿ ಅಂತೇಳಿ. ಮೊದಲೇ 2 ನಾಸಿಕ್ ಮತ್ತು ದೇವೋಸ್ ಕೇಂದ್ರಗಳನ್ನ ಭಾರತ ಸರ್ಕಾರದ ಗವರ್ಮೆಂಟ್ ಆಫ್ ಇಂಡಿಯಾ ನಿಯಂತ್ರಣ ಮಾಡ್ತದೆ. ಅದು SPMICL ಮೂಲಕ, ಸೆಕ್ಯೂರಿಟಿ ಪ್ರಿಂಟರ್ಸ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮೂಲಕ ನಿರ್ವಹಿಸಿಕೊಂಡು ಹೋಗ್ತಾರೆ. ಎರಡನೇದು ಸಾಲ್ಬೋನಿ ಮತ್ತು ಮೈಸೂರು ಕೇಂದ್ರಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ನಿರ್ವಹಿಸಿಕೊಂಡು ಹೋಗ್ತದೆ. ಇಲ್ಲಿ ನೋಟುಗಳನ್ನು ಮುದ್ರಿಸ್ತದೆ, ಚಲಾವಣೆಗೆ ತರ್ತದೆ. ಇಂತಹ ಎಲ್ಲ ಕಾರ್ಯವನ್ನು ಮಾಡೋದ್ರಿಂದ ಬ್ಯಾಂಕ್ ಆಫ್ ನೋಟ್ ಇಶ್ಯೂ ಅಂತ ನಮ್ಗೊಂದು ಪ್ರಶ್ನೆ ಉದ್ಭವ ಆಗ್ತದೆ. ಹಾಗಾದ್ರೆ 1 ರೂಪಾಯಿ ನೋಟು ಮತ್ತು ನಾಣ್ಯಗಳನ್ನು ಯಾರು ಮುದ್ರಿಸ್ತಾರೆ? 1 ರೂಪಾಯಿ ನೋಟು ಮತ್ತು ನಾಣ್ಯಗಳನ್ನು ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಿಂಟ್ ಮಾಡ್ತದೆ. 1 ರೂಪಾಯಿ ನೋಟಿನ ಮೇಲೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯ ಸಹಿ ಇರ್ತದೆ. ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಹಿಯನ್ನು ಮಾಡಿರ್ತಾರೆ. ಮತ್ತು 4 ಕಡೆ ಟಂಕಸಾಲೆಗಳಿದೆ. ಒಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ ಪ್ರದೇಶದ ನೋಯ್ಡಾ, ಮಹಾರಾಷ್ಟ್ರದ ಮುಂಬೈ ಮತ್ತು ತೆಲಂಗಾಣದ ಹೈದರಾಬಾದ್. ಯಾಕೆಂದ್ರೆ ಈ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಆಗಿದೆ, ಹಾಗಾಗಿ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ.
ಈ ಟಂಕಸಾಲೆಯಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡ್ತದೆ. ಅವುಗಳು ಎಲ್ಲಿ ಮುದ್ರಣ ಆಗಿದ್ದಾವೆ ಈ ಟಂಕಸಾಲೆಗಳಲ್ಲಿ ಅಂತಾನು ಗುರುತಿಡಿಬೋದು. ಉದಾಹರಣೆಗೆ ನೋಡಿ, ಒಂದು ನಾಣ್ಯ ಇದೆ ಅಂದ್ಕೊಳ್ಳೋಣ, ಅದ್ರ ಮೇಲೆ ಇಸ್ವಿ ಇರ್ತದೆ, ಈ ಮಿಕ್ಕಿದೆಲ್ಲ ಇರ್ತದೆ, ಅಲ್ಲಿ ಲೋಗೋ, ಗೌರ್ಮೆಂಟ್ ಲೋಗೋ ಬೇರೆ ಎಲ್ಲ ಆಯಾ ಕಾಲಕ್ಕೆ ಏನೋ ಅವರು ಅಳವಡಿಸ್ತಾರೋ ಅದ್ರ ಮೇಲೆ ಎಲ್ಲ ಚಿಹ್ನೆಗಳು ಇರ್ತದೆ. ಈ ಇಸ್ವಿಯ ಕೆಳಗೆ ಏನು ಇಲ್ಲ ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಉತ್ಪಾದನೆ ಆಗಿದೆ ಅಂತ. ಇದು ಇಸ್ವಿ ಕೆಳಗೆ ಏನಾದ್ರೂ ಒಂದು ಡಾಟ್, ಒಂದು ಚುಕ್ಕೆ ಇದ್ರೆ ಅದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಉತ್ಪಾದನೆ ಆಗಿದೆ ಅಂತ. ಅಥವಾ ಆ ಇಸ್ವಿಯ ಕೆಳಗೆ ಒಂದು ಈ ರೀತಿಯ ಡೈಮಂಡ್ ಶೇಪ್ ಇದ್ರೆ ಅದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಉತ್ಪಾದನೆ ಆಗಿದೆ ಅಂತ. ಒಂದ್ ವೇಳೆ ಸ್ಟಾರ್ ಇದ್ರೆ ಆ ಇಸ್ವಿಯ ಕೆಳಗೆ ತೆಲಂಗಾಣದ ಹೈದರಾಬಾದ್ನಲ್ಲಿ ಇದು ಉತ್ಪಾದನೆ ಆಗಿದೆ ಆ ಟಂಕಸಾಲೆಯಲ್ಲಿ. ಹೀಗೆ ಭಾರತ ಸರ್ಕಾರ ಮುದ್ರಣ ಮಾಡುವ ₹1 ನೋಟು ಮತ್ತು ನಾಣ್ಯಗಳನ್ನ ಭಾರತದ ರಿಸರ್ವ್ ಬ್ಯಾಂಕ್ಗೆ ಚಲಾವಣೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸರ್ಕಾರ ಚಲಾವಣೆಗೆ ತರೋದಿಲ್ಲ, ಭಾರತದ ರಿಸರ್ವ್ ಬ್ಯಾಂಕಿನೇ ತಾನು ಮುದ್ರಿಸುವ ಅನ್ನೋದ್ರ ಜೊತೆಗೆ ಸರ್ಕಾರ ಮುದ್ರಿಸುವ ₹1 ಮತ್ತು ನಾಣ್ಯಗಳನ್ನು ಚಲಾವಣೆಗೆ ತರುವ ಕೆಲಸವನ್ನು ಮಾಡ್ತದೆ. ಕೇಂದ್ರ ಬ್ಯಾಂಕಿನ ಎರಡನೇ ಪ್ರಮುಖ ಕರ್ತವ್ಯನ ನೋಡೋಣ. ಮೊದಲನೇ ಕರ್ತವ್ಯ ನೋಡಿದ್ವಿ, ಮೊದಲನೇ ಬಿ, ಬ್ಯಾಂಕ್ ಆಫ್ ನೋಟ್ ಇಶ್ಯೂ, ನೋಟುಗಳ ಮುದ್ರಣ ಮತ್ತು ಚಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ. ಎರಡನೇದು ಬ್ಯಾಂಕ್ ಟು ದಿ ಗವರ್ಮೆಂಟ್ ಅಂತೀವಿ, ಸರ್ಕಾರದ ಬ್ಯಾಂಕು. ಸರ್ಕಾರದ ಬ್ಯಾಂಕ್ ಇದು, ಅಂದ್ರೆ ಸರ್ಕಾರದ ಪರವಾಗಿ ಬ್ಯಾಂಕ್ ಆಗಿ ಕರ್ತವ್ಯ ನಿರ್ವಹಿಸ್ತದೆ, ಸರ್ಕಾರಕ್ಕೆ ಪ್ರಮುಖ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸ್ತದೆ, ಸರ್ಕಾರಕ್ಕೆ ಸಲಹೆಗಾರನ ಕರ್ತವ್ಯ ನಿರ್ವಹಿಸ್ತದೆ ಕೇವಲ ಹಣಕಾಸಿನ ವಿಚಾರಗಳಲ್ಲಿ. ಇದು ಸರ್ಕಾರದ ಯೋಜನೆಗಳಿಗೆ ಹಣಕಾಸಿನ ನೆರವನ್ನು ಒದಗಿಸ್ತದೆ, ಸಾಲ ಕೊಡ್ತಕ್ಕಂಥ, ಮುಂಗಡಗಳನ್ನ ಕೊಡ್ತಕ್ಕಂಥ, ಸಂದಾಯಗಳನ್ನ ಮಾಡ್ತಕ್ಕಂಥ, ಸ್ವೀಕೃತಿಗಳನ್ನ ಮಾಡ್ಕೊಳ್ತಕ್ಕಂಥ ಎಲ್ಲಾ ಕೆಲಸವನ್ನ ಸರ್ಕಾರದ ಪರವಾಗಿ ಮಾಡ್ತದೆ. ಸರ್ಕಾರದ ಯೋಜನೆಗಳಿಗೆ ಹಣಕಾಸಿನ ನೆರವನ್ನು ಒದಗಿಸ್ತದೆ ಮತ್ತು ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಾದ ಉದಾಹರಣೆಗೆ IMF, IBRD, ADB, UNICEF ಇಂಥ ಅನೇಕ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳೊಂದಿಗೆ ಸರ್ಕಾರದ ಯೋಜನೆಗಳಿಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಕಟವಾದ ಸಂಪರ್ಕದಲ್ಲಿ ಇರ್ತದೆ. ಹಾಗಾಗಿ ಇದನ್ನ ಸರ್ಕಾರದ ಬ್ಯಾಂಕ್ ಅಂತ. ಮತ್ತು ಮತ್ತೊಂದು ಬಿ ನೋಡೋಣ. ಈಗ ಮೂರನೇ ಬಿ ಅನ್ನು ನಾವು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೀತೀವಿ. ಅಂದ್ರೆ ಇದು ಬ್ಯಾಂಕುಗಳ ಬ್ಯಾಂಕ್. ಈ ದೇಶದಲ್ಲಿ ಹಲವಾರು ರೀತಿಯ ಬ್ಯಾಂಕ್ ಇದಾವೆ ಅಂತ ಹೇಳಿದೆ ನಾನು. ವಾಣಿಜ್ಯ ಬ್ಯಾಂಕ್ಗಳು, ಶೆಡ್ಯೂಲ್ಡ್ ಅಂಡ್ ನಾನ್ ಶೆಡ್ಯೂಲ್ಡ್, ಪ್ರೈವೇಟ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಸೇವಿಂಗ್ಸ್ ಬ್ಯಾಂಕ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಹೀಗೆ ಹಲವಾರು ವಿಧ, ಇನ್ಕ್ಲೂಡಿಂಗ್ ಏನು ಫಾರಿನ್ ಬ್ಯಾಂಕ್ಸ್ ಇರ್ತವೆ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕುಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಬ್ಯಾಂಕು ಕೇಂದ್ರ ಬ್ಯಾಂಕ್. ಅವುಗಳಿಗೆ ನಿರ್ದೇಶನ ಕೊಡ್ತಕ್ಕಂಥ, ಮಾರ್ಗದರ್ಶನ ಕೊಡ್ತಕ್ಕಂಥ ಎಲ್ಲ ಕರ್ತವ್ಯ ಭಾರತೀಯ ರಿಸರ್ವ್ ಬ್ಯಾಂಕ್ ಇರ್ತದೆ. ಅವುಗಳು ತಾವು ಏನು ಸಂಗ್ರಹಿಸಿದ ಹಣದಲ್ಲಿ ಇಂತಿಷ್ಟು ತನ್ನಲ್ಲಿ ಇಟ್ಕೊಳ್ತಕ್ಕಂಥ ಮತ್ತು ಅವುಗಳು ಏನು ಕಾರ್ಯನಿರ್ವಹಿಸ್ತಾ ಇರ್ತವೆ, ಯಾರಿಗೆ ಸಾಲ ಕೊಡ್ತಿದ್ದಾವೆ, ಯಾವ ಕ್ಷೇತ್ರದಲ್ಲಿ ಸಾಲ ಕೊಡ್ತಿದ್ದಾವೆ, ಆದ್ಯತಾ ಕ್ಷೇತ್ರಗಳಿಗೆ ಅವುಗಳು ಗಮನ ಹರಿಸಿದಾವೆ, ಎಲ್ಲವನ್ನ ಗಮನ ಹರಿಸ್ತಾ ಇರ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಕೃಷಿಗೆ ಸಾಲವನ್ನು ಕೊಡ್ತಿದ್ದಾವ ಇಲ್ವಾ, ಮತ್ತು ಬ್ಯಾಂಕುಗಳು ಎಲ್ಲಿ ಹಣವನ್ನ ತೊಡಗಿಸ್ಕೊಳ್ತಾ ಇದ್ದಾವೆ ಸದಾ ಗಮನಿಸ್ತಾ ಇರ್ತದೆ. ಹಾಗಾಗಿ ಇದನ್ನ ಬ್ಯಾಂಕುಗಳ ಬ್ಯಾಂಕು ಅಂತೀವಿ. ಬ್ಯಾಂಕುಗಳ ಮೇಲೆ ತೀವ್ರ ನಿಗಾ ಇಟ್ಟಿರ್ತದೆ. ಇಲ್ಲ ಹೋದ್ರೆ ಏನಾಗ್ತದೆ, ಬ್ಯಾಂಕುಗಳು ನಮ್ಗೆ ಈಗಾಗಲೇ ಗೊತ್ತಿದೆ, ವಾಣಿಜ್ಯ ಬ್ಯಾಂಕುಗಳು ಸಾಲ ಹಣ ಸೃಷ್ಟಿಸುವ ಕಾರ್ಖಾನೆಗಳಿದ್ದಾಗೆ. ಆ ಸಾಲ ಹಣ ಸೃಷ್ಟಿ ಮಾಡಿದ್ರೆ ಏನಾಗ್ತದೆ, ಹಣದುಬ್ಬರ ಅಥವಾ ಅತಿ ಪ್ರಸರಣ ಆಗಿ ಅಥವಾ ಅವು ದಿವಾಳಿ ಆಗ್ಬಿಟ್ಟು ಜನರ ಏನು ಡೆಪಾಸಿಟ್ ಇರ್ತದೆ ಅಂದ್ರೆ ಠೇವಣಿ, ಅದಕ್ಕೆ ನಂಬಿಕೆ ಇಲ್ಲದ ಹಾಗೆ ಅರ್ಹತೆ ಏನು ನಂಬಿಕೆಯನ್ನು ಕಳ್ಕೊಬಿಟ್ರೆ ದೇಶದಲ್ಲಿ ಬ್ಯಾಂಕ್ಗಳು ಕರ್ತವ್ಯ ನಿರ್ವಹಿಸಕ್ಕಾಗಲ್ಲ. ಹೀಗಾಗಿ ಬ್ಯಾಂಕ್ಗಳನ್ನು ಸದಾ ಕಂಟ್ರೋಲ್ ಇಟ್ಟಿರ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್. ಇಂತಹ ಪ್ರಮುಖ 3 ಕರ್ತವ್ಯಗಳನ್ನು ಗಮನಿಸಿದ್ವಿ. ಒಂದು ಬ್ಯಾಂಕ್ ಆಫ್ ನೋಟ್ ಇಶ್ಯೂ, 3B ನಲ್ಲಿ ಬಿ ಕ್ಯೂಬ್ ಅಲ್ಲಿ ಒಂದು ಬ್ಯಾಂಕ್ ಆಫ್ ನೋಟ್ ಇಶ್ಯೂ, ಸೆಕೆಂಡ್ ಒನ್ ಇಸ್ ಬ್ಯಾಂಕ್ ಟು ದಿ ಗವರ್ಮೆಂಟ್, ದ ಥರ್ಡ್ ಒನ್ ಇಸ್ ಬ್ಯಾಂಕರ್ಸ್ ಬ್ಯಾಂಕ್. ಇನ್ನು ನೆಕ್ಸ್ಟ್ ಸಿ ಪವರ್ ಆಫ್ 6 ನೋಡೋಣ, RC ಅನ್ನು ನೋಡೋಣ. ಕೇಂದ್ರ ಬ್ಯಾಂಕಿನ ಪ್ರಮುಖ ಕರ್ತವ್ಯಗಳನ್ನು ಗಮನಿಸೋದಾದ್ರೆ ಸಿ ಟು ದಿ ಪವರ್ ಆಫ್ 6 ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ, ವಿದೇಶಿ ವಿನಿಮಯ ಪಾಲಕ. ದೇಶದಲ್ಲಿ ಆರ್ಥಿಕ ಸುಭದ್ರತೆ ಇದೆ ಮತ್ತು ಬಾಹ್ಯವಾಗಿ ಬಹಳ ಸ್ಥಿಮಿತತೆಯನ್ನ ಕಾಪಾಡಿಕೊಂಡಿದೆ ಒಂದು ದೇಶ ಅಂತ ಹೇಳ್ಬೇಕಾದ್ರೆ ಆ ದೇಶದ ವಿದೇಶಿ ವಿನಿಮಯ ಮತ್ತು ವಿದೇಶಿ ವಿನಿಮಯ ದರವನ್ನು ನಿರ್ಧರಿಸತಕ್ಕಂಥ ಅದು ಆ ದೇಶದ ಕೇಂದ್ರ ಬ್ಯಾಂಕ್. ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ದೇಶದಲ್ಲಿ ಚಿನ್ನ, ಬೆಳ್ಳಿ, ವಿದೇಶಿ ವಿನಿಮಯ ನಿಧಿಗಳನ್ನ ನಿರ್ಧಾರ ಮಾಡ್ತಕ್ಕಂಥ ಮತ್ತು ಕಾಯ್ದಿಟ್ಟುಕೊಳ್ಳುವ ಅಥವಾ ಕಾಪಿಟ್ಟುಕೊಳ್ಳುವ ಕೆಲಸವನ್ನು ಮಾಡ್ತದೆ. ಅದ್ರ ಜೊತೆಗೆ ಸರ್ಕಾರ ಈ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರ ಮತ್ತು ಅಭಿಪ್ರಾಯಗಳನ್ನ ಯಥಾವತ್ತಾಗಿ ಜಾರಿಗೆ ತರ್ತದೆ. ಹಾಗಾಗಿ ವಿದೇಶಿ ವಿನಿಮಯ ಪಾಲಕ ಅಂದ್ವಿ. ಎರಡನೇದು ಕ್ಲಿಯರಿಂಗ್ ಹೌಸ್ ಅಂತೀವಿ, ತೀರುವೆ ಮನೆ. ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ದೇಶದ 16 ರೀತಿಯ ಬ್ಯಾಂಕ್ಗಳ ಲಕ್ಷಾಂತರ ಶಾಖೆಗಳ ಮಧ್ಯೆ ನಡೆಯಬಹುದಾದ ವ್ಯವಹಾರಗಳಲ್ಲಿ ಅವುಗಳ ಮಧ್ಯೆ ನಡೀತಕ್ಕಂಥ ಸಂದಾಯ ಮತ್ತು ಸ್ವೀಕೃತಿಗಳು, ಬಹಳ ಮುಖ್ಯವಾಗಿರ್ತಕ್ಕಂಥ ಗೊಂಜಲ
ಗೊಂದಲ ಅಥವಾ ಗೋಜಲಗಳನ್ನು ಬಗೆಹರಿಸುವ ಕೆಲಸವನ್ನು ವೃತ್ತದಲ್ಲಿ ಮಧ್ಯೆ ನಿಂತು ಕೆಲಸ ಮಾಡ್ತದೆ. ಅಂದರೆ ಸೆಂಟರ್ ಆಫ್ ದಿ ಸರ್ಕಲ್ ನಿಂತ್ಕೊಂಡು ಕೆಲಸ ಮಾಡುವ ಮೂಲಕ ಎಲ್ಲ ಬ್ಯಾಂಕುಗಳ ಮಧ್ಯೆ ಇರಬಹುದಾದ ವ್ಯವಹಾರವನ್ನು ವಿನಿಮಯ ಮಾಡ್ಕೊಳ್ಲಿಕ್ಕೆ ಪ್ರಮುಖವಾಗಿ ಇದು ಸಹಾಯ ಮಾಡ್ತದೆ. ಹಾಗಾಗಿ ಇದನ್ನು ತೀರ್ವೆ ಮನೆ ಅಂತೀವಿ. ಮತ್ತು ಮೂರನೇದು ಕ್ರೆಡಿಟ್ ಕಂಟ್ರೋಲ್ ಅಂತೀವಿ, ಉದ್ದರಿ ನಿಯಂತ್ರಣ. ವಾಣಿಜ್ಯ ಬ್ಯಾಂಕುಗಳನ್ನು ಸಾಲ ಹಣ ಸೃಷ್ಟಿಸುವ ಕಾರ್ಖಾನೆಗಳು ಅಂದ್ವಿ. ಅವುಗಳು ಉದ್ದರಿ ಹಣವನ್ನು ನಿಯಂತ್ರಣ ಮಾಡದೆ ಹೋದರೆ, ಅವು ಸೃಷ್ಟಿ ಮಾಡುವ ಸಾಲ ಹಣ, ಪತ್ತು ಹಣ ಅಥವಾ ಉದ್ದರಿ ಹಣ ನಿಯಂತ್ರಣ ಮಾಡದೆ ಹೋದರೆ ಅರ್ಥವ್ಯವಸ್ಥೆ ಮೇಲೆ ಭಾಳ ದುಷ್ಪರಿಣಾಮ ಬೀರ್ತದೆ. ಹಣದುಬ್ಬರ, ಬೇರೆ ಬೇರೆ ಎಲ್ಲ ಸನ್ನಿವೇಶಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ತೀವ್ರ ನಿಗಾ ಇಟ್ಟಿರ್ತದೆ. ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸಬಹುದಾದ ಸಾಲ ಹಣವನ್ನು ನಿಯಂತ್ರಣ ಮಾಡಲಿಕ್ಕೆ ಎರಡು ಪ್ರಮುಖ ಅಸ್ತ್ರಗಳಿದೆ. ಅದರ ಹತ್ರ ಒಂದು ಸಾಮಾನ್ಯ ಸಾಲ ನಿಯಂತ್ರಣ ವಿಧಾನ, ಮತ್ತೊಂದು ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನ. ನೆಕ್ಸ್ಟ್ ಕಸ್ಟೋಡಿಯನ್ ಆಫ್ ಕ್ಯಾಶ್ ರಿಸರ್ವ್ ಅಂತೀವಿ, ನಗದು ಹಣದ ಪರಿಪಾಲಕ. ಒಂದು ದೇಶದ ಅರ್ಥವ್ಯವಸ್ಥೆ ಬಹಳ ಸುಭದ್ರವಾಗಿದೆ ಅಂತ ಹೇಳ್ಬೇಕಾದ್ರೆ ಆ ದೇಶದಲ್ಲಿ ನಗದು ಹಣ ಅಂತಕ್ಕಂಥದ್ದು ಬಹಳ ಪ್ರಮುಖ ಮತ್ತು ಆ ಹಣ ಕೊಳ್ಳುವ ಶಕ್ತಿಯನ್ನು ಹೊಂದಿರಬೇಕು. ಇಲ್ಲದೆ ಹೋದರೆ ಆ ದೇಶದ ಸರ್ಕಾರಗಳು ಏನು ಮಾಡ್ತವೆ, ಡಿವ್ಯಾಲ್ಯೂಯೇಷನ್ ಅಥವಾ ಡಿಮಾನಿಟೈಸೇಷನ್ ಮಾಡುವ ಸಂದರ್ಭಗಳು ಬಂದ್ಬಿಡ್ತವೆ. ಹಾಗಾಗಿ ದೇಶದಲ್ಲಿ ಪ್ರಮುಖವಾಗಿ ನಗದು ಹಣವನ್ನು ಕಾಯ್ದುಕೊಳ್ಳುವ ಕೆಲಸ ಯಾರ್ದು ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಯಾಕೆ ನಗದು ಹಣವನ್ನು ಸೃಷ್ಟಿಸುವಾಗ ಅದು ಕನಿಷ್ಠ ನಿಧಿ ಪದ್ಧತಿ ಅನುಸರಿಸ್ತದೆ ಅಂತ ಹೇಳಿದ್ವಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್. ಹೀಗಾಗಿ ನಗದು ಹಣದ ಪರಿಪಾಲಕ ಅಂತ ಕರಿತೇವೆ. ಕ್ಯಾಪ್ಟನ್ ಆಫ್ ಮನಿ ಮಾರ್ಕೆಟ್ ಅಂತೀವಿ, ಹಣದ ಮಾರುಕಟ್ಟೆಯ ನೇತಾರ. ಅಂದರೆ ಅಲ್ಪಾವಧಿ ಅವಶ್ಯಕತೆಗಳಿಗಾಗಿ ಹಣವನ್ನು ಸಾಲವಾಗಿ ಪಡೆಯುವ ಮತ್ತು ನೀಡುವ ಮಾರುಕಟ್ಟೆಯನ್ನು ನಾವು ಹಣದ ಮಾರುಕಟ್ಟೆ ಅಂತೀವಿ. ಇಲ್ಲಿ ವಾಣಿಜ್ಯ ಬ್ಯಾಂಕು, ಸಹಕಾರಿ ಬ್ಯಾಂಕ್ಗಳು, ವಿದೇಶಿ ಬ್ಯಾಂಕುಗಳು ಭಾಗವಹಿಸ್ತವೆ. ಹುಂಡಿ, ಇತರೆ ಪತ್ರಗಳ ಮೂಲಕ ವ್ಯವಹಾರವನ್ನು ಮಾಡ್ತವೆ. ಅಂದರೆ 1 ವರ್ಷದ ಅವಧಿಗಿಂತ ಕೆಳ ಅವಧಿಗೆ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಇಲ್ಲಿ ಮಾರುಕಟ್ಟೆಯ ನಾಯಕನಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ಯಾವ ಅವಶ್ಯಕತೆಗಳಿಗೆ ಸಾಲ ಕೊಡಬೇಕು, ಯಾವ ಅವಶ್ಯಕತೆಗಳಿಗಾಗಿ ಸಾಲ ಪಡೆಯುವ ಅವಕಾಶಗಳನ್ನು ನಿಯಂತ್ರಣ ಮಾಡೋದ್ರಿಂದ ಹಣದ ಮಾರುಕಟ್ಟೆಯ ನಾಯಕ ಅಂತ ಕರಿತೇವೆ. ಕಸ್ಟೋಡಿಯನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂತೀವಿ, ಬಂಡವಾಳ ಮಾರುಕಟ್ಟೆಯ ಪಾಲಕ. ಅಂದರೆ ಬಂಡವಾಳದ ಮಾರುಕಟ್ಟೆ ಅಂತ ಹೇಳಿದ್ರೆ ದೀರ್ಘಾವಧಿ ಅವಶ್ಯಕತೆಗಳಿಗೆ ಸಾಲಗಳನ್ನು ನೀಡ್ತಕ್ಕಂಥ ಮಾರುಕಟ್ಟೆ. ಇಲ್ಲಿ ಕಂಪ್ನಿಗಳು ಷೇರು ಪತ್ರಗಳು, ಸಾಲ ಪತ್ರಗಳ ಮೂಲಕ ವ್ಯವಹಾರ ಮಾಡ್ತವೆ. ಹೀಗೆ ದೀರ್ಘಾವಧಿಗೆ ವ್ಯವಹರಿಸುವ ಮಾರುಕಟ್ಟೆಯನ್ನು ಸಹ ಇದು ನಿಯಂತ್ರಣ ಮಾಡೋದ್ರಿಂದ ಬಂಡವಾಳದ ಮಾರುಕಟ್ಟೆಯ ಪಾಲಕ ಅಂದ್ವಿ. ಇವೆರಡರಲ್ಲಿ ಏನು ಅಂತ ಹೇಳಿದ್ರೆ ಹಣದ ಮಾರುಕಟ್ಟೆ ಮತ್ತು ಬಂಡವಾಳದ ಮಾರುಕಟ್ಟೆಗಳ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ಯಾವ ಪ್ರಮಾಣದ ಹಣದ ಚಲಾವಣೆ ಆಗಬೇಕು, ಅಂದರೆ ಹಣದ ಚಲಾವಣೆ ಕಡಿಮೆ ಇದ್ದರೆ ಹಣದ ಚಲಾವಣೆ ಹೆಚ್ಚಿಸುವ, ಒಂದು ವೇಳೆ ಹಣದ ಚಲಾವಣೆ ಕಡಿಮೆ ಇದ್ದರೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಹಣದ ಚಲಾವಣೆ ಹೆಚ್ಚಿಸುವ ಒಂದು ಪ್ರಕ್ರಿಯೆಯನ್ನು ಈ ಎರಡು ಮಾರುಕಟ್ಟೆಗಳ ಮೂಲಕ ಮಾಡುವ ಮೂಲಕ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಹತೋಟಿಯಲ್ಲಿಡಲು ಮತ್ತು ಸುಭದ್ರವಾಗಿಡಲು ಮತ್ತು ಉನ್ನತೀಕರಿಸಲು ಪ್ರಯತ್ನವನ್ನು ಮಾಡ್ತದೆ. ಈ ಕೆಲಸಗಳನ್ನು ಕ್ಯಾಪ್ಟನ್ ಆಗಿ ಮತ್ತು ಕಸ್ಟೋಡಿಯನ್ ಆಗಿ ಮಾಡ್ಕೊಂಡು ಹೋಗ್ತದೆ. ಇವು 6 ಗಮನಿಸಿದ್ವಿ. ನೆಕ್ಸ್ಟ್ ಕೊನೆಯದಾಗಿ ಮತ್ತೊಂದಿದೆ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತೀವಿ, ಅಂತಿಮ ಋಣದಾತ. ಈಗ ದೇಶದಲ್ಲಿರ್ತಕ್ಕಂಥ ಬ್ಯಾಂಕುಗಳು ಯಾರೂ ಸಾಲ ಕೊಡೋದಿಲ್ಲ, ಯಾರೂ ಕೈ ಹಿಡಿಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಯಾರು ಕೈ ಹಿಡಿತಾರೆ, ಭಾರತೀಯ ರಿಸರ್ವ್ ಬ್ಯಾಂಕ್. ಹಾಗಾಗಿನೇ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ರ ಯಾವುದೇ ಬ್ಯಾಂಕ್ ಹೋದರೆ ಆ ಬ್ಯಾಂಕುಗಳಲ್ಲಿರಬಹುದಾದ ಸಾಲ ಪತ್ರಗಳು ಮತ್ತು ಇತರೆ ಪತ್ರಗಳ ಆಧಾರದ ಮೇಲೆ ಸಾಲ ಕೊಡುವ ಮೂಲಕ ಅವರಿಗೆ ಆಧಾರವನ್ನು ಒದಗಿಸಿಕೊಂಡು ಅವರಿಗೆ ಸಾಲ ಕೊಡ್ತದೆ. ಹೀಗಾಗಿ ಅಂತಿಮ ಋಣದಾತ ಅಂತ ಕರೀತೇವೆ. ಕೇಂದ್ರ ಬ್ಯಾಂಕ್ ತನ್ನ ಪ್ರಮುಖ ಕಾರ್ಯಗಳ ಜೊತೆಗೆ ಇತರ ಕಾರ್ಯಗಳನ್ನು ಮಾಡ್ತದೆ. ಅಡಿಷನಲ್ ವರ್ಕ್ಸ್ ಅಂದರೆ ಅಥವಾ ಡೆವಲಪ್ಮೆಂಟ್ ವರ್ಕ್ಸ್, ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗೋದ್ರಿಂದ ಇದನ್ನು ಆರ್ಥಿಕ ಅಭಿವೃದ್ಧಿ ಸಾಧನೆಯ ಪ್ರತಿನಿಧಿ ಅಂತೀವಿ. ಕೃಷಿ ಆದ್ಯತೆ ವಲಯ ದೇಶದಲ್ಲಿ ಕೃಷಿಗೆ ನೇರವಾಗಿ ಸಾಲ ಕೊಡೋದಿಲ್ಲ, ನಬಾರ್ಡ್ ಮೂಲಕ ಸಾಲ ಕೊಡ್ತದೆ. ನಬಾರ್ಡ್ ಈ ದೇಶದಾದ್ಯಂತ ದೊಡ್ಡ ಕೃಷಿ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೇವೆ. ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೂ ಅಷ್ಟೇ ಕೈಗಾರಿಕಾ ಬ್ಯಾಂಕ್ಗಳ ಮೂಲಕನೇ ಸಾಲ ಕೊಡ್ತದೆ, ನೇರವಾಗಿ ಸಾಲ ಕೊಡೋದಿಲ್ಲ. ಉದಾಹರಣೆಗೆ IDBI, IFCI ಮತ್ತು SIDBI ಈ ಥರ ಅನೇಕ ಬ್ಯಾಂಕ್ಗಳ ಮೂಲಕ ಸಾಲ ಕೊಡೋದ್ರ ಮೂಲಕ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಆಂತರಿಕವಾಗಿ ನಡೀತಕ್ಕಂಥ ವ್ಯಾಪಾರ, ಗ್ರಾಮೀಣ ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳಿಗೂ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಕೊಡ್ತದೆ. ಮತ್ತು ಯೋಜನೆಗಳನ್ನು ರೂಪಿಸುವುದು, ಸರ್ಕಾರದ ಯೋಜನೆಗಳನ್ನು ರೂಪಿಸುವ, ಮಾರ್ಗದರ್ಶನ ಮಾಡುವ, ಬಹಳ ಪ್ರಮುಖವಾಗಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಡುವ ಮೂಲಕ ಅಭಿವೃದ್ಧಿ ಯೋಜನೆಗಳು ಯಶಸ್ವಿ ಆಗುವಂತೆ ಈ ಕ್ರಮಗಳನ್ನು ಜರುಗಿಸ್ತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂದು ಕರ್ತವ್ಯ ಆಗಿರ್ತದೆ. ಅಂತಹ ಯೋಜನೆಗಳನ್ನು ರೂಪಿಸ್ತದೆ. ತರಬೇತಿ ಕಾರ್ಯಾಗಾರ ಮತ್ತು ಸೆಮಿನಾರ್ಗಳನ್ನು ಏರ್ಪಡಿಸ್ತದೆ. ಅಂದರೆ ಅದರ ಅಧೀನದಲ್ಲಿ ಬರ್ತಕ್ಕಂಥ
ಬ್ಯಾಂಕುಗಳ ನೌಕರರಿಗೆ ತರಬೇತಿ ಕಾಲಕ್ಕೆ ಅವರಿಗೆ ಕಾರ್ಯಾಗಾರಗಳನ್ನು ಏರ್ಪಡಿಸೋದು, ವರ್ಕ್ಶಾಪ್ಸನ್ನು, ಸೆಮಿನಾರ್ಸನ್ನು ಏರ್ಪಡಿಸೋ ಮೂಲಕ ಆ ಬ್ಯಾಂಕುಗಳಲ್ಲಿ ನಿರ್ವಹಿಸ್ತಕ್ಕಂಥ ನೌಕರರು, ಕರ್ತವ್ಯ ನಿರ್ವಹಿಸ್ತಕ್ಕಂಥ ನೌಕರರು ಜನರಿಗೆ ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರನ್ನು ಉನ್ನತೀಕರಿಸುವ ಅಥವಾ ಅವರಿಗೆ ಉನ್ನತ ಮಟ್ಟದ ತರಬೇತಿನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸಂಶೋಧನೆ ಮತ್ತು ಆವಿಷ್ಕಾರಗಳು, ಜಗತ್ತಿನ ಬೇರೆ ದೇಶಗಳ ಕೇಂದ್ರ ಬ್ಯಾಂಕು ಅಥವಾ ಇತರ ಬ್ಯಾಂಕುಗಳು ರೂಪಿಸಬಹುದಾದ ಯೋಜನೆಗಳು, ಬಹಳ ಪ್ರಮುಖವಾಗಿ ಹಣಕಾಸಿನ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇದು ಸಂಶೋಧನೆ ಮತ್ತು ಆವಿಷ್ಕಾರಗಳು, ಮತ್ತು ಅಧೀನ ಬ್ಯಾಂಕುಗಳು ನೀಡಬಹುದಾದ ಸೇವೆಗಳಲ್ಲೂ ಸಹ ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಮಾಡುವ ಮೂಲಕ ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡಲಿಕ್ಕೆ ಬ್ಯಾಂಕುಗಳಿಗೆ ಅವಕಾಶ ಒದಗಿಸಿಕೊಡ್ತದೆ. ಅಂಕಿಅಂಶಗಳ ಪ್ರಕಟಣೆ ಮತ್ತು ನಿಯತಕಾಲಿಕೆ, ಡಿಸ್ಮಿನೇಷನ್ ಆಫ್ ಡಾಟಾಸ್ ಅಂತೀವಿ. ಅಂದರೆ ಇದರ ಅಧೀನದಲ್ಲಿ ಬರ್ತಕ್ಕಂಥ ದೇಶದ ಬ್ಯಾಂಕುಗಳ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಅನ್ನು ಇವರೇನು ಮಾಡ್ತಾರೆ, ಡಿಸ್ಕ್ಲೋಸ್ ಮಾಡ್ತಾರೆ. ಅಂದರೆ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಎಷ್ಟಿದೆ ಅನ್ನೋದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆನೂ ಅವರು ಅಂಕಿಅಂಶಗಳನ್ನು ಪ್ರಕಟಿಸ್ತಾರೆ. ಆ ನಿಯತಕಾಲಿಕೆಗಳನ್ನು ನಾವು ರಿಸರ್ವ್ ಬ್ಯಾಂಕ್ ಬುಲೆಟಿನ್ಸ್ ಅಂತ ಕರಿತೀವಿ. ವೀಕ್ಲಿ ಇರ್ತದೆ, 15 days ಒನ್ಸ್, ಮಂತ್ಲಿ, ಕ್ವಾರ್ಟರ್ಲಿ, 3 ತಿಂಗಳಿಗೆ ಒಂದ್ಸರಿ, 6 ತಿಂಗಳಿಗೆ, ಹಾಫ್ ಇಯರ್ಲಿ ಈ ಅಂಕಿಅಂಶಗಳನ್ನು ಪ್ರಕಟಿಸುವ ಮೂಲಕ ಇಡೀ ದೇಶದ ಅರ್ಥವ್ಯವಸ್ಥೆಯಲ್ಲಿ ಇರಬಹುದಾದ ಹಣದ ಚಲಾವಣೆ, ಬ್ಯಾಂಕುಗಳಲ್ಲಿರಬಹುದಾದ ಅವುಗಳ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳು ಎಲ್ಲವನ್ನ ಈ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸುವ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಮುಖವಾದ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತದೆ. ಆದ್ಮೇಲೆ ಇದುವರೆಗೂ ಈ ಒಂದು ಉಪನ್ಯಾಸವನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.